ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ PSRCS ಟ್ಯುಟೋರಿಯಲ್. ಸೊ ಇವತ್ತಿನ ಒಂದು ಸೆಷನಲ್ಲಿ ಸೆಲೆಕ್ಷನ್ ಸಾರ್ಟ್ ಮೆಥಡ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫಾರ್ ದ ಎಕ್ಸಾಮಿನೇಷನ್. ಪಕ್ಕ ಒಂದು ಕ್ವೆಶನ್ನು ಯಾವುದಾದ್ರೂ ಒಂದು ಸಾರ್ಟ್ ಪಕ್ಕ ಬಂದೇ ಬರುತ್ತೆ. ಬಬಲ್ ಸಾರ್ಟ್ ಆಗಿರ್ಬೋದು, ಸೆಲೆಕ್ಷನ್ ಸಾರ್ಟ್ ಆಗಿರ್ಬೋದು, ಅದೇ ರೀತಿ ಇನ್ಸೆಷನ್ ಸಾರ್ಟ್ ಆಗಿರ್ಬೋದು. ಸೊ ಇವತ್ತಿನ ಒಂದು ಸೆಷನಲ್ಲಿ ನಾವು ಸೆಲೆಕ್ಷನ್ ಸಾರ್ಟನ್ನು NCERT ಮೆಥಡ್ ಟೆಕ್ಸ್ಟ್ ಬುಕ್ಕಲ್ಲಿರೋ ಅಲ್ಲಿ ಯಾವ ರೀತಿ ಸಾರ್ಟ್ ಮಾಡ್ತಾ ಹೋಗೋದು ಅಂತ ಹೇಳಿ ನೋಡ್ತಾ ಹೋಗೋಣ. ಕ್ವೆಶನ್ ನಾವು ಕನ್ಸಿಡರ್ ಮಾಡೋದಾದರೆ, ಪರ್ಫಾರ್ಮ್ ಸೆಲೆಕ್ಷನ್ ಸಾರ್ಟ್ ಫಾರ್ ದ ಗಿವನ್ ಲಿಸ್ಟ್ 5, 8, 3, 1, 0, 4 ಅಂಥೇಳಿ 6 ಎಲಿಮೆಂಟ್ಸನ್ನು ಕೊಟ್ಟಿದ್ದಾರೆ. ಅನ್ಆರ್ಡರ್ ಆಗಿದೆ. ಅದನ್ನು ಆರ್ಡರ್ ಫಾರ್ಮಲ್ಲಿ ಅರೇಂಜ್ ಮಾಡಲಿಕ್ಕೋಸ್ಕರ ನಾವು ಸೆಲೆಕ್ಷನ್ ಸಾರ್ಟ್ ಮೆಥಡನ್ನು ಪಿಕ್ ಮಾಡಿದ್ದೀವಿ. ಸೊ ಈ ಸೆಲೆಕ್ಷನ್ ಸಾರ್ಟ್ ಮೆಥಡನ್ನು ಮಾಡುವಾಗ ಯಾವ ರೀತಿ ಮಾಡ್ತೀವಿ ಅಂದರೆ, ಪಾಸ್ 1ನಲ್ಲಿ ಕೊಟ್ಟಿರುವಂಥ ಎಲಿಮೆಂಟ್ಸನ್ನು ಇದೇ ರೀತಿ ಬರ್ಕೊಂಡಿದ್ದೀವಿ. ಯಾವುದು 5, 8, 3, 1, 0, 4 ಅಂಥೇಳಿ. ಕೆಳಗಡೆ ಅರೇ ರೆಪ್ರೆಸೆಂಟೇಷನ್ ಅಂದರೆ ಇಂಡೆಕ್ಸ್ ವ್ಯಾಲ್ಯೂ ಕೂಡ ಬರ್ಕೊಂಡಿದ್ದೀವಿ. A of array 0, A of array 1, A of array 2, A of 3, A of 4 and A of 5 ಅಂತ ಹೇಳಿ ಪ್ರತಿ ಪಾಸಲ್ಲೂ ಕೂಡ ಪ್ರತಿಯೊಂದು ಎಲಿಮೆಂಟ್ಸನ್ನು ನಾವು ಕಂಪೇರ್ ಮಾಡಬೇಕಾಗತ್ತೆ. ನೋಡಿ, ಪಾಸ್ 1ಅಲ್ಲಿ ಮೊದಲನೇ ಸ್ಟೇಜಲ್ಲಿ ಏನಾಗ್ತದೆ, A of 0 ಮತ್ತು A of 1ಅನ್ನು ಕಂಪೇರ್ ಮಾಡಿದ್ವಿ. ಅಲ್ಲಿ ಡಿಸಿಷನ್ನ ಮಾಡ್ತಾ ಇಲ್ಲ, ಬಟ್ ಕೆಳಗಡೆ ಎಗೈನ್ ಮತ್ತು A of 1 ಮತ್ತು A of array 2 ಅನ್ನೋ ಎಲಿಮೆಂಟ್ಸನ್ನು ಕಂಪೇರ್ ಮಾಡ್ತಾ ಇದ್ದೀವಿ. ಅಂದರೆ 8 ಮತ್ತು 3 ಅನ್ನೋ ಎಲಿಮೆಂಟ್ನ ಕಂಪೇರ್ ಮಾಡಿದ್ವಿ. ಡಿಸಿಷನ್ ಮಾಡ್ತಾ ಇಲ್ಲ, ವಿ ಆರ್ ಕಂಪೇರಿಂಗ್ ಎಗೇನ್ ಆ್ಯಂಡ್ ಎಗೇನ್ ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟ್ಸ್ ಇನ್ ದ ಗಿವನ್ ಲಿಸ್ಟ್. ಎಗೇನ್ ನೆಕ್ಸ್ಟ್ ಸ್ಟೇಜಲ್ಲಿ 3 ಮತ್ತು 1 ಅನ್ನೋ ಎಲಿಮೆಂಟನ್ನು ಕಂಪೇರ್ ಮಾಡಿದ್ವಿ. ನೆಕ್ಸ್ಟ್ 1 ಮತ್ತು 0ನ ಕಂಪೇರ್ ಮಾಡ್ತಾ ಇದ್ವಿ. ಎಗೇನ್ ಆ್ಯಂಡ್ 0 ಮತ್ತು 4ಅನ್ನು ಕಂಪೇರ್ ಮಾಡಿದ್ವಿ. ಎಲ್ಲ ಎಲಿಮೆಂಟ್ಸು ಕಂಪ್ಲೀಟ್ ಆಯಿತು. ಇವಾಗ ನಾವು ಡಿಸಿಷನ್ನ ಮೇಕ್ ಮಾಡ್ತಾ ಇದ್ದೀವಿ. ಅಂದರೆ A of array 0 ಪೊಸಿಷನಿಗೆ ಯಾವ ಎಲಿಮೆಂಟ್ ಸೂಕ್ತವಾಗಿದೆ, ಅಂದರೆ ಮಿನಿಮಮ್ ಎಲಿಮೆಂಟ್ ಯಾವುದು ಅಂತ ಫೈಂಡ್ ಔಟ್ ಮಾಡ್ಕೋತಾ ಇದ್ದೀವಿ. ಇರೋವಂಥ ಎಲಿಮೆಂಟ್ಸಲ್ಲಿ 0 ಅನ್ನೋದು ತುಂಬಾ ಮಿನಿಮಮ್ ಆಗಿರೋದ್ರಿಂದ 5 ಅನ್ನೋ ಎಲಿಮೆಂಟನ್ನು 0 ಜೊತೆಗೆ ಏನು ಮಾಡ್ತಾ ಇದ್ದೀವಿ, ಸ್ವ್ಯಾಪ್ ಮಾಡ್ತಾ ಇದ್ದೀವಿ. ಸೊ ಲಾಸ್ಟಲ್ಲಿ ಆನ್ಸರ್ ನಿಮಗೆ ಕಾಣಿಸ್ತಾ ಇರ್ಬೋದು. 0ನ ಮತ್ತು 5ನ ಎರಡನ್ನೂ ಕೂಡ ಸ್ವ್ಯಾಪ್ ಮಾಡಿದ್ಮೇಲೆ ಆನ್ಸರು 0, 8, 3, 1, 5 ಮತ್ತು 4 ಅಂತೇಳಿ ಬರ್ತಾ ಇದೆ. ಸೊ ಈ ರೀತಿ ಪ್ರತಿ ಪಾಸಲ್ಲೂ ಕೂಡ ಪ್ರತಿಯೊಂದು ಎಲಿಮೆಂಟ್ಸನ್ನು ಕೂಡ ಕಂಪೇರ್ ಮಾಡಬೇಕು. ಪ್ರತಿ ಸ್ಟೇಜಲ್ಲೂ ಡಿಸಿಷನ್ನ ತೊಗೊಳ್ಳಲ್ಲ. ಪ್ರತಿಯೊಂದು ಎಲಿಮೆಂಟ್ಸ್ಗಳನ್ನು ಕಂಪೇರ್ ಮಾಡಾದಮೇಲೆ ಎಲ್ಲ ಎಲಿಮೆಂಟ್ಸ್ ಕಂಪ್ಲೀಟ್ ಆದಮೇಲೆ ಕೊನೆಯಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಡಿಸಿಷನ್ನ ಮೇಕ್ ಮಾಡ್ತಾ ಇದ್ದೀವಿ. ನನ್ನ ಗಮನಿಸಿದ್ರಿ. ಇನ್ನು ಪಾಸ್ 2ಅಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಸೇಮ್ ಎಲಿಮೆಂಟ್ಸನ್ನು 0, 8, 3, 1, 5, 4 ಅಂದರೆ ಪಾಸ್ 1ನ ಔಟ್ಪುಟ್ಟು ಪಾಸ್ 2ನ ಇನ್ಪುಟ್ ಆಗಿರುತ್ತೆ. ನಾನಿಲ್ಲಿ ನಂಬರ್ ಆಫ್ ಎಲಿಮೆಂಟ್ಸನ್ನು ಕಲರ್ನ ಚೇಂಜ್ ಮಾಡಿದ್ದೀನಲ್ಲ, ಅದು ಶೇಡೆಡ್ ಎಲಿಮೆಂಟ್ ಅಂತ ಹೇಳಿ. ಶೇಡೆಡ್ ಎಲಿಮೆಂಟ್ ಏನು ಅಂದರೆ ಅದರ ಪೊಸಿಷನ್ನ ಅದು ಫಿಕ್ಸ್ ಮಾಡಿರುತ್ತೆ ಅಂತ ಹೇಳಿ. ಸೊ ದ್ಯಾಟ್ 0th ಪೊಸಿಷನಿಂದ ನಾವು ಕಂಪ್ಯಾರಿಸನ್ನ ಸ್ಟಾರ್ಟ್ ಮಾಡಬಾರ್ದು. ಯಾಕಂದರೆ ಆ ಎಲಿಮೆಂಟ್ ಆಲ್ರೆಡಿ ಅದ್ರ ಪೊಸಿಷನ್ನ ಫಿಕ್ಸ್ ಮಾಡ್ಕೊಂಡಿರೋದ್ರಿಂದ ನಾವು ಸೆಕೆಂಡ್ ಪೊಸಿಷನ್ ಅಂದರೆ A of array 1ಇಂದ ಎಲಿಮೆಂಟ್ಸ್ ಕಂಪ್ಯಾರಿಸನ್ನ ಸ್ಟಾರ್ಟ್ ಮಾಡ್ತಾ ಹೋಗಬೇಕು A of array 5ವರೆಗೂ. ಸೊ ದಟ್ ಫಸ್ಟ್ ಸ್ಟೆಪ್ಪಲ್ಲಿ 8 ಮತ್ತು 3ನ ಕಂಪೇರ್ ಮಾಡಿದ್ವಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ 3 ಮತ್ತು 1ಅನ್ನು ಕಂಪೇರ್ ಮಾಡಿದ್ವಿ. ಇನ್ ದ ಸೇಮ್ ವೇ 1 ಮತ್ತು 5ನ ಕಂಪೇರ್ ಮಾಡಿದ್ವಿ. ಇನ್ ದ ನೆಕ್ಸ್ಟ್ ವೇ 5 ಮತ್ತು 4ನ ಕಂಪೇರ್ ಮಾಡಿದ್ವಿ. ಎಲ್ಲ ಎಲಿಮೆಂಟ್ಸ್ ಕಂಪ್ಯಾರಿಸನ್ ಮುಗೀತು. ಇವಾಗ ಸೆಕೆಂಡ್ ಎಲಿಮೆಂಟ್ 8 ಅನ್ನೋ ಎಲಿಮೆಂಟು ಅಂದರೆ A of array 1 ಪೊಸಿಷನ್ನಿಗೆ ಯಾವುದು ಮಿನಿಮಮ್ ಎಲಿಮೆಂಟ್ ಅಂದರೆ 1 ಅನ್ನೋದು ಮಿನಿಮಮ್ ಎಲಿಮೆಂಟ್ ಆಗಿರುತ್ತೆ. ಹಾಗಾಗಿ 8 ಮತ್ತು 1ಅನ್ನು ಎರಡನ್ನೂ ಕೂಡ ನಾವೇನು ಮಾಡ್ತಾ ಇದ್ವಿ, ಸ್ವ್ಯಾಪ್ ಮಾಡಿದ್ವಿ. ಸ್ವ್ಯಾಪ್ ಮಾಡಿದ್ಮೇಲೆ ಫೈನಲ್ ಔಟ್ಪುಟ್ ಯಾವ ರೀತಿ ಬರ್ತಾ ಇದೆ ಅಂದರೆ 0, 1, 3, 8, 5 ಮತ್ತು 4 ಆಗಿರುತ್ತೆ. ಸೊ ಈ ರೀತಿ ಪಾಸ್ 2 ಔಟ್ಪುಟ್ಟು ರೆಪ್ರೆಸೆಂಟ್ ಆಗಿರೋದ್ರಿಂದ 0 ಮತ್ತು 1 ಕಲರ್ನ ನಾನು ಶೇಡ್ ಚೇಂಜ್ ಮಾಡಿದ್ದೀನಿ. 0 ಮತ್ತು 1 ಅನ್ನೋದು ರೆಡ್ಡಲ್ಲಿ ಮಾಡಿರ್ತೀವಿ. ಸೊ ಅದು ಪೊಸಿಷನ್ ಫಿಕ್ಸ್ ಆಗಿರೋದು. ಅವೆರಡನ್ನೂ ಕೂಡ ಕಂಪ್ಯಾರಿಸನ್ಗೆ ತೊಗೋಬಾರ್ದು. ಸೊ ಇದಿಷ್ಟು ಪಾಸ್ 2 ಆಗಿತ್ತು. ಪಾಸ್ 2ನ ಔಟ್ಪುಟ್ಟು ಪಾಸ್ 3ನ ಇನ್ಪುಟ್ ಆಗಿರುತ್ತೆ. ಪಾಸ್ 2ಅಲ್ಲಿ ಯಾವ ರೀತಿ ಔಟ್ಪುಟ್ ಬಂದಿರುತ್ತೆ, 0, 1 ಎರಡು ಶೇಡ್ ಆಗಿತ್ತು. ಇವಾಗ ಪಾಸ್ 3ದು ಅದು ಇನ್ಪುಟ್ ಆಗಿರುತ್ತೆ. ಸೊ 0, 1ಅನ್ನು ಶೇಡ್ ಮಾಡಿರೋದ್ರಿಂದ A of array 2ಇಂದ ನಾವು ಕಂಪ್ಯಾರಿಸನ್ನ ಸ್ಟಾರ್ಟ್ ಮಾಡಬೇಕು. ಹಾಗಾಗಿ 3rd ಅನ್ನೋ ಎಲಿಮೆಂಟು 8 ಅನ್ನೋ ಎಲಿಮೆಂಟ್ನ ಕಂಪೇರ್ ಮಾಡಿದ್ವಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ 8 ಮತ್ತು 5 ಎಲಿಮೆಂಟ್ನ ಕಂಪೇರ್ ಮಾಡಿದ್ವಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ 5 ಮತ್ತು 4 ಎಲಿಮೆಂಟ್ನ ಕಂಪೇರ್ ಮಾಡಿದ್ವಿ. ಸೊ ಎಲ್ಲ ಎಲಿಮೆಂಟ್ಸ್ಗಳು ಕಂಪೇರ್ ಆದಮೇಲೆ ಇಲ್ಲಿ ಡಿಸಿಷನ್ನ ಮೇಕ್ ಮಾಡಬೇಕು ಅಂದರೆ 3 ಅನ್ನೋ ಎಲಿಮೆಂಟ್ನ ನಾವು ಸ್ವ್ಯಾಪ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅದು ಎಲ್ಲ ಎಲಿಮೆಂಟ್ಗಿಂತ ಮಿನಿಮಮ್ ಇರೋದ್ರಿಂದ ಯಾವುದೇ ಎಲಿಮೆಂಟ್ಸ್ ಜೊತೆಗೂ ಕೂಡ ಅದು ಸ್ವ್ಯಾಪ್ ಆಗೋದಿಲ್ಲ. ಸೊ ಅದೇ ಎಲಿಮೆಂಟು ಅದ್ರ ಪೊಸಿಷನ್ನ ಫಿಕ್ಸ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ಔಟ್ಪುಟ್ ಯಾವ ರೀತಿ ಬರುತ್ತೆ ಅಂದರೆ 0, 1, 3, 8, 5, 4 ಆಗಿರುತ್ತೆ. ಇದು ಪಾಸ್ 3ನ ಔಟ್ಪುಟ್ ಆಗಿರುತ್ತೆ. ಪಾಸ್ 4ನ ನೀವು ನೋಡೋದಾದರೆ ಪಾಸ್ 3ನ ಔಟ್ಪುಟ್ಟು ಪಾಸ್ 4ನ ಇನ್ಪುಟ್ ಆಗಿರುತ್ತೆ. ಸೊ ಇಲ್ಲಿ ಪಾಸ್ 3ಅಲ್ಲಿ ಏನಪ್ಪ ಅಂದರೆ 0, 1, 3 3 ಎಲಿಮೆಂಟ್ಸು ಶೇಡ್ ಆಗಿದೆ. ಇನ್ನು ಉಳಿದಿರೋದು 3 ಎಲಿಮೆಂಟ್ಸ್ ಆಗಿರುತ್ತೆ. ಹಾಗಾಗಿ ಕಂಪ್ಯಾರಿಸನ್ನ ನಾವು 8 ಮತ್ತು 5ಇಂದ ಸ್ಟಾರ್ಟ್ ಮಾಡಬೇಕು. 8 ಮತ್ತು 5ನ ಕಂಪೇರ್ ಮಾಡ್ತೀವಿ ಫಸ್ಟ್ ಸ್ಟೆಪ್ಪಲ್ಲಿ. ಇನ್ನು ನೆಕ್ಸ್ಟ್ ಸ್ಟೆಪ್ಪಲ್ಲಿ 5 ಮತ್ತು 4ನ ಕಂಪೇರ್ ಮಾಡ್ತೀವಿ. 8 ಅನ್ನೋ ಎಲಿಮೆಂಟು ಮ್ಯಾಕ್ಸಿಮಮ್ ಆಗಿದೆ ಮಿಕ್ಕಿರೋ 2 ಎಲಿಮೆಂಟಿಗೆ ಕಂಪೇರ್ ಮಾಡಿದ್ರೆ. ಹಾಗಾಗಿ ಸೂಕ್ತವಾದಂಥ ಮಿನಿಮಮ್ ಎಲಿಮೆಂಟ್ ಯಾವುದಪ್ಪ ಅಂತ ಹೇಳಿದ್ರೆ 4 ಆಗಿರುತ್ತೆ. ಹಾಗಾಗಿ 8 ಮತ್ತು
ಮತ್ತು 4ನ ಸ್ವ್ಯಾಪ್ ಮಾಡ್ತೀವಿ. ಸ್ವ್ಯಾಪ್ ಮಾಡಿದ್ಮೇಲೆ ಆನ್ಸರ್ ಯಾವ ರೀತಿ ಬರುತ್ತೆ ಅಂದರೆ 0 1 3 4 5 8 ಈ ರೀತಿ ಆನ್ಸರು. ಪಾಸ್ 4ನ ಔಟ್ಪುಟ್ ಈ ರೀತಿ ರೆಪ್ರೆಸೆಂಟ್ ಆಗ್ತಾ ಇದೆ. ಸೊ ದಟ್ 1 3 4 ಮತ್ತು ಶೇಡ್ ಮಾಡ್ತಾ ಇದ್ದೀವಿ. ಅದರದ್ದು ಅಷ್ಟು 4 ಎಲಿಮೆಂಟ್ಸು ಅದ್ರ ಪೊಸಿಷನ್ನ ಕನ್ಫರ್ಮ್ ಮಾಡ್ಕೊಂಡಿರುತ್ತೆ. ಇನ್ನು ಮಿಕ್ಕಿರೋ ಎಲಿಮೆಂಟ್ಸನ್ನು ನಾವು ಪಾಸಸ್ಸಿಗೆ ಕಂಟಿನ್ಯೂಷನ್ ಮಾಡಬೇಕು. ನೀವು ಗಮನಿಸೋದಾದರೆ ಪಾಸ್ 4ನ ಔಟ್ಪುಟ್ಟು ಪಾಸ್ 5ನ ಇನ್ಪುಟ್ ಆಗಿರುತ್ತೆ. ಹಾಗಾಗಿ ಪಾಸ್ 4ಅಲ್ಲಿ 0 1 3 4 ಶೇಡ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಉಳಿದಿದ್ದಂಥ ಎಲಿಮೆಂಟ್ಸು 5 ಮತ್ತು 8 ಆಗಿರೋದ್ರಿಂದ ಅವೆರಡನ್ನೂ ಕಂಪೇರ್ ಮಾಡ್ತೀವಿ. ಎರಡನ್ನೂ ಕಂಪೇರ್ ಮಾಡಿದಾಗ ಅದರದ್ದು ಪೊಸಿಷನ್ಸ್ ಯಾವುದು 5 ಅನ್ನೋದು ಅದಕ್ಕಿಂತ ಮಿನಿಮಮ್ ಎಲಿಮೆಂಟ್ ಯಾವುದೂ ಇರೋದಿಲ್ಲ, 8 ಅನ್ನೋದು ಮ್ಯಾಕ್ಸಿಮಮ್ ಆಗಿರುತ್ತೆ. ಹಾಗಾಗಿ ಆ ಎರಡೂ ಎಲಿಮೆಂಟ್ಸ್ಗಳು ಕರೆಕ್ಟ್ ಪೊಸಿಷನಲ್ಲಿ ಫಿಕ್ಸ್ ಆಗಿರೋದ್ರಿಂದ ನೆಕ್ಸ್ಟ್ ಪಾಸ್ 5ಅಲ್ಲಿ ಔಟ್ಪುಟ್ಟಲ್ಲಿ 5 ಶೇಡ್ ಆಗುತ್ತೆ. ಕೆಳಗಡೆ ನೀವು ಕಾಣಿಸ್ತಾ ಇರ್ಬೋದು 0 1 3 4 ಮತ್ತು 5 ಶೇಡ್ ಆಯಿತು. ಇನ್ನು ಉಳಿದಿರೋದು ಒಂದೇ ಎಲಿಮೆಂಟ್, ಅದು ಲಾಸ್ಟಲ್ಲೇ ಇರಬೇಕು. ಯಾಕಂದರೆ ಲಾರ್ಜೆಸ್ಟ್ ಎಲಿಮೆಂಟ್ ಅಮಾಂಗ್ ದ ಎಲಿಮೆಂಟ್ಸ್ ಆಗಿರೋದ್ರಿಂದ ಪಾಸ್ 6 ಅಂತನಾದರೂ ನೀವು ತೊಗೋಬೋದು, ಅಥವಾ ಪಾಸ್ 5ಅಲ್ಲೇ ಅದೇ ಎಲಿಮೆಂಟನ್ನು ನೀವು ಶೇಡ್ ಕೂಡ ಮಾಡ್ಬೋದು. ನಾನು ಇಲ್ಲಿ ಪಾಸ್ 6 ಅಂತ ತೊಗೊಂಡು ಉಳಿದಿರೋ ಒಂದು ಎಲಿಮೆಂಟ್ 8 ಏನಿದೆ ಅದನ್ನು ಶೇಡ್ ಮಾಡ್ತಾ ಇದ್ದೀನಿ. ಸೊ ನೀವು ಸೆಲೆಕ್ಷನ್ ಸಾರ್ಟಲ್ಲಿ ಏನಪ್ಪ ಅಂದರೆ ಪ್ರತಿ ಎಲಿಮೆಂಟ್ಸನ್ನು ಕೂಡ ಕಂಪೇರ್ ಮಾಡಬೇಕು. ಪ್ರತಿ ಸ್ಟೇಜಲ್ಲಿ ನೀವು ಯಾವುದೇ ರೀತಿ ಡಿಸಿಷನ್ನ ತೊಗೋಬಾರ್ದು. ಪಾಸ್ 1ಅಲ್ಲಿ ಎಲ್ಲ ಎಲಿಮೆಂಟ್ಸ್ನ ಕಂಪೇರ್ ಮಾಡಿದ್ಮೇಲೆ ಎಲ್ಲ ಎಲಿಮೆಂಟ್ಸ್ ಕಂಪ್ಯಾರಿಸನ್ ಮುಗಿದ್ಮೇಲೆ ನೀವು ಡಿಸಿಷನ್ನ ತೊಗೋಬೇಕು. ಯಾವುದು ಮಿನಿಮಮ್ ಎಲಿಮೆಂಟ್ ಅಂತೇಳಿ. ಮಿನಿಮಮ್ ಎಲಿಮೆಂಟ್ ಯಾವುದು ಅಂತ ಗೊತ್ತಾದಮೇಲೆ ರಿಕ್ವೈರ್ಡ್ ಪೊಸಿಷನಿಗೆ ನೀವು ಸ್ವ್ಯಾಪ್ ಮಾಡಿ ಎಲಿಮೆಂಟ್ಸನ್ನು ಏನು ಮಾಡ್ತಾ ಇದ್ದೀರಾ, ಫಿಕ್ಸ್ ಮಾಡ್ತಾ ಇದ್ದೀರಾ. ಸೆಲೆಕ್ಷನ್ ಸಾರ್ಟ್ ಮೆಥಡು ತುಂಬಾ ಇಂಪಾರ್ಟೆಂಟು ಎಕ್ಸಾಮಿನೇಷನ್ಗೆ. ಮಾರ್ಚ್ 25 26ಅಲ್ಲಿ ನೀವು ಯಾರೆಲ್ಲ ಎಕ್ಸಾಮ್ ಬರಿತಾ ಇದ್ದೀರಾ ಪಕ್ಕ ಈ ಒಂದು ಸೆಲೆಕ್ಷನ್ ಸಾರ್ಟ್ ಆಗಿರ್ಬೋದು, ಬಬಲ್ ಸಾರ್ಟ್ ಆಗಿರ್ಬೋದು, ಅಥವಾ ಇನ್ಸರ್ಷನ್ ಸಾರ್ಟ್ ಆಗಿರ್ಬೋದು, ಮೂರಲ್ಲಿ ಒಂದು ಪ್ರಾಬ್ಲಮ್ನ 5 ಮಾರ್ಕ್ಸ್ಗೆ ಎಕ್ಸಾಕ್ಟಾಗಿ ಕೇಳ್ತಾರೆ. ಹಾಗಾಗಿ ಎಲ್ಲೂ ಕೂಡ ನೆಗ್ಲೆಕ್ಟ್ ಮಾಡದೆ ಪ್ರತಿಯೊಂದು ಸಾರ್ಟಿಂಗ್ ಟೆಕ್ನಿಕ್ಸನ್ನು ಕನ್ಫರ್ಮಾಗಿ ಕಲೀರಿ ಅಂತ ಹೇಳ್ತಾ, ಐ ಹೋಪ್ ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ಯೂಸ್ಫುಲ್ ಆಗಿದೆ, ಅರ್ಥ ಆಗಿದೆ ಅಂತ ಭಾವಿಸ್ತಾ, ಹೆಲ್ಪ್ಫುಲ್ ಆಗಿದ್ರೆ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ನೆಕ್ಸ್ಟ್ ವೀಡಿಯೋಗಾಗಿ ಯಾವ ರೀತಿ ವೀಡಿಯೋಸ್ಗಳು ಬೇಕು ಅಂತೇಳಿ ಕಮೆಂಟ್ ಸೆಷನಲ್ಲಿ ತಿಳಿಸ್ಕೊಡಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.